ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ನೆನ್ನೆ ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನರಸಿಂಹನ್ ಕಮಿಟಿ ಬಗ್ಗೆ ನೋಡ್ತಾ ಹೋಗಿದ್ವಿ. ಫಸ್ಟ್ ಆ್ಯಂಡ್ ಸೆಕೆಂಡ್ ಅದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು, ಅದನ್ನು ನೋಡ್ತಾ ಹೋಗಿ. ದೆನ್ ನೆಕ್ಸ್ಟ್ ಬರೋವಂಥದ್ದು ಸ್ಯಾರಫೆಕ್ಸ್ ಆ್ಯಕ್ಟ್ ಅಂತ ಹೇಳ್ತಾ ಹೋಗ್ತೀವಿ. ಸ್ಯಾರಫೆಕ್ಸ್ ಆ್ಯಕ್ಟ್ ಅನ್ನೋವಂಥದ್ದು ಡಿಫೈನ್ ಮಾಡ್ತಾ ಹೋಗೋದಾದರೆ ಸೆಕ್ಯೂರಿಟೈಸೇಷನ್ ಆ್ಯಂಡ್ ರೀಕನ್ಸ್ಟ್ರಕ್ಷನ್ ಆಫ್ ಫಿನಾನ್ಷಿಯಲ್ ಅಸೆಟ್ಸ್ ಆ್ಯಂಡ್ ಎನ್ಫೋರ್ಸ್ಮೆಂಟ್ ಆಫ್ ಸೆಕ್ಯೂರಿಟಿ ಇಂಟ್ರೆಸ್ಟ್ ಆ್ಯಕ್ಟ್ 2002 ಅಂತ ಕರಿತಾ ಹೋಗ್ತೀವಿ. ಇದರೊಳಗಡೆ 3 ವರ್ಡಿಂಗ್ಸ್ಗಳನ್ನು ನಾವು ನೋಡ್ತಾ ಹೋಗ್ಬೋದು. ಒಂದು ಸೆಕ್ಯೂರಿಟೈಸೇಷನ್ ಅಂತ ಬಂದಾಗ ಅಂದರೆ ಸೆಕ್ಯೂರಿಟೀಸ್ಗಳನ್ನು ಕೊಡುವಂಥದ್ದು. ದೆನ್ ರೀಕನ್ಸ್ಟ್ರಕ್ಷನ್ ಆಫ್ ಎ ಫಿನಾನ್ಷಿಯಲ್ ಅಸೆಟ್ಸ್, ಇರುವಂಥ ಫಿನಾನ್ಷಿಯಲ್ ಅಸೆಟ್ಸ್ನ ರೀಕನ್ಸ್ಟ್ರಕ್ಟ್ ಮಾಡುವಂಥದ್ದು. ಈಗ ಫಸ್ಟ್ ಎಕ್ಸಾಂಪಲ್ ತೊಗೊಳೋದಾದರೆ, ಇವಾಗ ನಾವು ನಮ್ಮ ಆಸ್ತಿಗಳನ್ನು ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ತೀವಿ ಅಲ್ವಾ, ನಮ್ಮ ಒಂದು ಬೆಳವಣಿಗೆಯನ್ನು ಹೆಚ್ಚಿಗೆ ಮಾಡ್ಕೊಳೋದಕ್ಕೋಸ್ಕರ. ಅದೇ ರೀತಿ ಬ್ಯಾಂಕಲ್ಲಿ ಇರುವಂಥ ಅಸೆಟ್ಸ್ಗಳನ್ನು ರೀಕನ್ಸ್ಟ್ರಕ್ಟ್ ಮಾಡ್ತಾ ಹೋಗಬೇಕು. ಆ್ಯಂಡ್ ಎನ್ಫೋರ್ಸ್ಮೆಂಟ್ ಆಫ್ ಸೆಕ್ಯೂರಿಟಿ ಇಂಟ್ರೆಸ್ಟ್ ಅಂತ ಕರಿತಾ ಹೋಗ್ತೀವಿ. ಸೆಕ್ಯೂರಿಟಿ ಇಂಟ್ರೆಸ್ಟ್ ಅಂತ ಬಂದಾಗ ಇಟ್ ಈಸ್ ಆಲ್ ಅಬೌಟ್ ಅ ಶೇರ್ ಮಾರ್ಕೆಟ್. ಸೊ ಅಲ್ಲಿ ಇಂಟ್ರೆಸ್ಟ್ಗಳನ್ನು ನಾವು ಎನ್ಫೋರ್ಸ್ ಮಾಡ್ತಾ ಹೋಗಬೇಕು ಅಂತ ಹೇಳ್ತಾ ಹೋಗ್ತೀವಿ. ಆ ಒಂದು ಮೂರನ್ನು ಕನ್ಸಿಡರ್ ಮಾಡಿಕೊಂಡು ಬರುವಂಥದ್ದು ಸರ್ಫೆಕ್ಸ್ ಆ್ಯಕ್ಟ್ ಆಫ್ 2002 ಅಂತ ಕರಿತಾ ಹೋಗ್ತೀವಿ. ಇದರಲ್ಲಿ ಅಪ್ಲಿಕಬಿಲಿಟಿ ಇದರಲ್ಲಿ ನೋಡೋದಾದರೆ ನರಸಿಂಹನ್ ಕಮಿಟಿ 1 and 2 ಇದೆ. ಸೊ ಅದೆಲ್ಲ ಹೇಗೆ ಲೀಗಲ್ ಫಾರ್ಮ್ ವರ್ಕ್ ಆಗ್ತಾ ಹೋಯಿತು, ಅದು ಹೇಗೆ ನಮ್ಮ ಒಂದು ಸೆಕ್ಯೂರಿಟೀಸ್ಗಳನ್ನು ಮತ್ತು ಎಂಪವರ್ ಮಾಡ್ತಾ ಹೋಗುತ್ತೆ, ಬ್ಯಾಂಕ್ಸ್ಗಳನ್ನು, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಅನ್ನೋವಂಥದ್ದನ್ನು ಇದರೊಳಗಡೆ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ನೋಡೋದಂದರೆ ಅಪ್ಲಿಕಬಿಲಿಟಿ ಆಫ್ ಸರ್ಫೆಕ್ಸ್ ಆ್ಯಕ್ಟ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದು ಯಾವ ರೀತಿ ಆಗ್ತಾ ಹೋಗುತ್ತೆ? ದ ಅಮೆಂಡ್ಮೆಂಟ್ ಟು ದಿಸ್ ಆ್ಯಕ್ಟ್ ಇಸ್ ಆನ್ ಟು ಆ್ಯನ್ act to regulate a securitization and reconstruction of a financial assets and enforcement of a security interest, and to provide for a central database of security interest created on a property rights and for the matters connected with therein indential thereto ಅಂತ ಕರಿತಾ ಹೋಗ್ತೀವಿ. ಇದರಲ್ಲಿ ಸೆಕ್ಯೂರಿಟಿ ನೋಡ್ತಾ ಹೋಗ್ತೀವಿ, ಎನ್ಫೋರ್ಸ್ಮೆಂಟ್ ಆಫ್ ಸೆಕ್ಯೂರಿಟಿ ಮಾಡ್ತಾ ಹೋಗ್ತೀವಿ, ಮತ್ತು ಅಸೆಟ್ಸ್ ಮೇಲೆ, ಫಿನಾನ್ಷಿಯಲ್ ಅಸೆಟ್ಸ್ ಮೇಲೆ ನಾವು ನಮ್ಮ ಒಂದು ಏನದು ಲೀಗಾಲಿಟೀಸ್ಗಳನ್ನು, ನಮ್ಮ ಡಾಟಾಬೇಸ್ಗಳನ್ನು ಇಂಪ್ರೂವ್ ಮಾಡ್ಕೋತಾ ಹೋಗ್ತೀವಿ, ಪ್ರಾಪರ್ಟಿ ರೈಟ್ಗಳನ್ನು ತಗೋತಾ ಹೋಗ್ತೀವಿ. ದೆನ್ ನೆಕ್ಸ್ಟ್ ಇದರಲ್ಲಿ ನೋಡೋದಾದರೆ ಯಾವ ರೀತಿ ARCsನ ನೋಡ್ತಾ ಹೋಗ್ತೀವಿ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನೀಸ್ಗಳಂತ ನೋಡ್ತಾ ಹೋಗ್ತೀವಿ. ಓಕೆ, ಸೊ ಅದರಲ್ಲಿ ಫಸ್ಟ್ ಒಂದು ಬಂದುಬಿಟ್ಟು ಫೆಸಿಲಿಟೇಟಿಂಗ್ ಎ ಸೆಕ್ಯೂರಿಟೈಸೇಷನ್ ಆಫ್ ಫಿನಾನ್ಷಿಯಲ್ ಅಸೆಟ್ಸ್ ಆಫ್ ಬ್ಯಾಂಕ್ಸ್ ಆ್ಯಂಡ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ವಿತ್ ಆರ್ ವಿತೌಟ್ ದ ಬೆನಿಫಿಟ್ ಆಫ್ ಅಂಡರ್ಲೈಯಿಂಗ್ ಸೆಕ್ಯೂರಿಟೀಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇಲ್ಲಿ ಫೆಸಿಲಿಟೇಟ್ ಮಾಡ್ತಾ ಹೋಗಬೇಕು ಏನನ್ನ, ಸೆಕ್ಯೂರಿಟೈಸೇಷನ್ಸ್ಗಳನ್ನು, ಅಂದರೆ ಲೈಕ್ ನಮ್ಮ ಒಂದು ಫಿನಾನ್ಷಿಯಲ್ ಅಸೆಟ್ಸ್ಗಳನ್ನು ಬ್ಯಾಂಕಿನ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಅದರ ಒಂದು ಬೆನಿಫಿಟ್ಸ್ಗಳನ್ನು ಕೊಡ್ತಾ ಹೋಗಬೇಕು. ಫಿನಾನ್ಷಿಯಲ್ ಅಸೆಟ್ಸ್ಗಳನ್ನು ಯಾವ ರೀತಿ ಫೆಸಿಲಿಟೇಟ್ ಮಾಡ್ತಾ ಹೋಗುವಂಥದ್ದು. ದೆನ್ ಸೆಕೆಂಡ್ ಒಂದು ಬರುವಂಥದ್ದಾದರೆ ಪ್ರಮೋಷನ್ ಆಫ್ ಸೀಮ್ಲೆಸ್ ಟ್ರಾನ್ಸ್ಫರಬಿಲಿಟಿ ಆಫ್ ಫಿನಾನ್ಷಿಯಲ್ ಅಸೆಟ್ಸ್ ಬೈ ದ ಆರ್ಸ್ to acquire a financial assets of a banks and financial institutions through the issues of debentures or bonds or any other security as a debenture ಅಂತ ಹೇಳ್ತಾ ಹೋಗ್ತೀವಿ. ಸೊ ಪ್ರಮೋಷನ್ ಮಾಡ್ತಾ ಹೋಗಬೇಕು. ಯಾವ ರೀತಿ ಇರೋವಂಥ ಫಿನಾನ್ಷಿಯಲ್ ಅಸೆಟ್ಸ್ಗಳನ್ನು ನಾವು ಯಾವ ರೀತಿ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನೀಸ್ಗಳಿಗೆ ನೋಡ್ತಾ ಹೋಗ್ತೀವಲ್ವ, ಅಲ್ಲಿ ನಾವು ಪ್ರಮೋಷನ್ ಮಾಡ್ತಾ ಹೋಗಬೇಕು. ಫಿನಾನ್ಷಿಯಲ್ ಅಸೆಟ್ಸ್ ಆಫ್ ಎ ಬ್ಯಾಂಕ್ಸಿಗೆ ಮತ್ತು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಅವರ ಒಂದು ಡಿಬೆಂಚರ್ಸು, ಅವರ ಒಂದು ಬಾಂಡ್ಸು, ಅವರ ಒಂದು ಸೆಕ್ಯೂರಿಟೀಸು, ಶೇರ್ಸು, ಇದೆಲ್ಲದನ್ನು ಕೂಡ ನಾವು ಅದರಲ್ಲಿ ನೋಡ್ತಾ ಹೋಗುವಂಥದ್ದು. ದೆನ್ ನೆಕ್ಸ್ಟ್ ಬರುವಂಥದ್ದು ಎಂಟ್ರಸ್ಟಿಂಗ್ ದ ಅಸೆಟ್ ರೀಕನ್ಸ್ಟ್ರಕ್ಷನ್ companies to raise up funds by issues of security receipts to qualified buyers ಅಂತ ಕರಿತಾ ಹೋಗ್ತೀವಿ. ಸೊ ಎಂಟ್ರಸ್ಟಿಂಗ್ ದ ಅಸೆಟ್ಸ್ ರೀಕನ್ಸ್ಟ್ರಕ್ಷನ್ ಕಂಪನೀಸ್. ಸೊ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನೀಸ್ ಅಂತ ಹೇಳ್ಬಿಟ್ಟು ನಾವು ನೆನ್ನೆ ಕ್ಲಾಸಲ್ಲಿ ನೋಡ್ತಾ ಹೋದ್ವಿ ಅಲ್ವಾ. ಸೊ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಬ್ಯಾಡ್ ಕಂಪನೀಸ್ ಅಂತಲೂ ಕರಿತಾ ಹೋಗ್ತೀವಿ. ಅಂದರೆ ಯಾವ ಒಂದು ಬ್ಯಾಂಕಲ್ಲಿ ಅಸೆಟ್ಸ್ಗಳನ್ನು ಲೈಕ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ಗಳು ಇರ್ತಾ ಹೋಗುತ್ತೆ, ಅದನ್ನು ಅವರು ಪರ್ಚೇಸ್ ಮಾಡಿಬಿಟ್ಟು ಅದಕ್ಕೆ ಕಂಪನೀಸ್ಗಳು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಅದನ್ನೇ ಇಲ್ಲಿ ಮಾಡ್ತಾ ಹೋಗ್ತಾರೆ. ಎಂಟ್ರಸ್ಟಿಂಗ್ ಅಂದರೆ ಆ ಒಂದು ಕಂಪನೀಸ್ಗಳನ್ನು ನಾವು ಟ್ರಸ್ಟ್ ಮಾಡಬೇಕು, ಮಾಡಿದ್ರೆ ನಾವು ಅದಕ್ಕೆ ನಾವು ಫಂಡ್ಸ್ಗಳನ್ನು ರೈಸ್ ಮಾಡ್ತಾ ಹೋಗ್ಬೋದು. ಇಶ್ಯೂಸ್ ಆಫ್ ಸೆಕ್ಯೂರಿಟಿ ರೆಸಿಪ್ಟ್ಸ್ ಅಂತ ಕ್ವಾಲಿಫೈಡ್ ಬಯರ್ಸಿಂದ ನಾವು ಇದನ್ನು ಪರ್ಚೇಸ್ ಮಾಡ್ಕೋತಾ ಹೋಗ್ಬೋದು ಅಂತ ಹೇಳ್ತಾ ಹೋಗ್ತಾರೆ. Then next, facilitating the reconstruction of financial assets which are acquired while exercising powers of enforcement of securities or change of management or other powers which are proposed to be conferred on the banks and the financial institutions. So next point ಏನಪ್ಪ ಅಂದರೆ ಫೆಸಿಲಿಟೇಟ್ ಮಾಡ್ತಾ ಹೋಗಬೇಕು ರೀಕನ್ಸ್ಟ್ರಕ್ಷನ್ ಆಫ್ ಎ ಫಿನಾನ್ಷಿಯಲ್ ಅಸೆಟ್ಸ್ಗೆ. ಅದು ಯಾವ ರೀತಿ ವರ್ಕ್ ಆಗ್ತಾ ಹೋಗುತ್ತೆ, ಅದರ ಎಕ್ಸೈಸ್ ಪವರ್ಸ್ ಏನಿರ್ತಾ ಹೋಗುತ್ತೆ, ಆ ಸೆಕ್ಯೂರಿಟೀಸ್ಗಳನ್ನು ಯಾವ ರೀತಿ ನಾವು ಮ್ಯಾನೇಜ್ ಮಾಡ್ತಾ ಹೋಗಬೇಕು ಫಿನಾನ್ಷಿಯಲ್ ಬ್ಯಾಂಕ್ಸಲ್ಲಿ. Then next ಬರುವಂಥದ್ದು presentation of any securitization company or asset reconstruction company registered with the Reserve Bank of India as a public financial institutions. ಸೊ ನಾವೇನು ಮಾಡ್ತಾ ಹೋಗಬೇಕು, ಪ್ರೆಸೆಂಟೇಷನ್ಸ್ಗಳನ್ನು ಮಾಡ್ತಾ ಹೋಗಬೇಕು. ಏನನ್ನ ಅಂತ ನೋಡಿದ್ರೆ ಸೆಕ್ಯೂರಿಟೈಸೇಷನ್ ಕಂಪನಿಗಳು ಯಾವಿದ್ದಾವೆ ಅಥವಾ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿಗಳು ಯಾವಿದ್ದಾವೆ, ಅದು RBI ಅಂಡರಲ್ಲಿ ಪಬ್ಲಿಕ್ ಫಿನಾನ್ಸಸ್ ಇನ್ಸ್ಟಿಟ್ಯೂಷನ್ಸಲ್ಲಿ ಇದೆನಾ ಅಂತ ನೋಡ್ತಾ ಹೋಗಬೇಕು.
ದೆನ್ ನೆಕ್ಸ್ಟು ಡಿಫೈನಿಂಗ್ ಸೆಕ್ಯೂರಿಟಿ ಇಂಟ್ರೆಸ್ಟ್. ಸೊ ಸೆಕ್ಯೂರಿಟಿ ಇಂಟ್ರೆಸ್ಟ್ ಅಂದರೆ ಏನಂತ ನೋಡಿದ್ರೆ, ಟು ಬಿ ಎನಿ ಟೈಪ್ ಆಫ್ ಅ ಸೆಕ್ಯೂರಿಟಿ ಇನ್ಕ್ಲೂಡಿಂಗ್ ಅ ಮಾರ್ಟ್ಗೇಜ್ ಆ್ಯಂಡ್ ಚೇಂಜ್ ಆನ್ ಇನ್ಮೂವಬಲ್ ಪ್ರಾಪರ್ಟೀಸ್ ಗಿವನ್ ಫಾರ್ ದ ಡ್ಯೂ ರೀಪೇಮೆಂಟ್ ಆಫ್ ಎನಿ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಗಿವನ್ ಬೈ ಎನಿ ಬ್ಯಾಂಕ್ ಆರ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಸೆಕ್ಯೂರಿಟಿ ಇಂಟ್ರೆಸ್ಟ್ ಅಂತ ಬಂತು ಅಂತಂದರೆ ಇದೊಂದು ಟೈಪ್ ಆಫ್ ಸೆಕ್ಯೂರಿಟಿ ಇನ್ಕ್ಲೂಡಿಂಗ್ ಅ ಮಾರ್ಟ್ಗೇಜ್ ಅಂದರೆ ಅಡ ಇಟ್ಕೊಳೋವಂಥದ್ದು, ಓಕೆನಾ. ಆರ್ ಚೇಂಜ್ ಆಫ್ ಇನ್ಮೂವಬಲ್ ಪ್ರಾಪರ್ಟೀಸ್ ಅಂದರೆ ಯಾವುದು ಮೂವಬಲ್ ಆಗೋದಿಲ್ಲ, ಲೈಕ್ ಬಿಲ್ಡಿಂಗ್ ಆಗ್ತಾ ಹೋಗುತ್ತೆ, ಲ್ಯಾಂಡ್ ಆಗ್ತಾ ಹೋಗುತ್ತೆ, ಇದೆಲ್ಲ ಇನ್ಮೂವಬಲ್ ಪ್ರಾಪರ್ಟೀಸ್. ಆ ಇನ್ಮೂವಬಲ್ ಪ್ರಾಪರ್ಟೀಸ್ ಮೇಲ್ಗಡೆ ನಾವು ಏನು ನಮ್ಮ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ಗಳನ್ನು ಮಾಡ್ತಾ ಹೋಗಬೇಕು ಅದನ್ನು ಎನಿ ಬ್ಯಾಂಕ್ ಆರ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳು ನೋಡ್ಕೋತಾ ಹೋಗುತ್ತೆ. ದೆನ್ ನೆಕ್ಸ್ಟ್ ಬರೋವಂಥದ್ದು ಕ್ಲಾಸಿಫಿಕೇಶನ್ ಆಫ್ ಬಾರೋವರ್ಸ್ ಅಕೌಂಟ್ ಆನ್ ಅ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಇನ್ ಅಕಾರ್ಡೆನ್ಸ್ ವಿತ್ ದ ಡೈರೆಕ್ಷನ್ಸ್ ಗಿವನ್ ಆರ್ ಅಂಡರ್ ಗೈಡ್ಲೈನ್ಸ್ ಇಶ್ಯೂಡ್ ಬೈ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಫ್ರಮ್ ಟೈಮ್ ಟು ಟೈಮ್. ಸೊ ಕ್ಲಾಸಿಫಿಕೇಶನ್ ಅಂದರೆ ಇವಾಗ ನಾನ್ ಪರ್ಫಾರ್ಮಿಂಗ್ NPA ಅಂತ ನೋಡ್ತಾ ಹೋದ್ವಿ ಅಲ್ವಾ. ಸೊ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ಗಳು ಏನಿದಾವೆ ಅದನ್ನು ಯಾವ ರೀತಿ ಡೈರೆಕ್ಷನ್ಸ್ಗಳನ್ನು ತಗೋತಾ ಹೋಗಬೇಕು, ಅದಕ್ಕೆ ಗೈಡ್ಲೈನ್ಸ್ಗಳನ್ನು ಕೊಡ್ತಾ ಹೋಗಬೇಕು. ಯಾರು RBIಗಳು ಇಶ್ಯೂ ಮಾಡಿರ್ತಾರೆ ಅದನ್ನು ನಾವು ಟೈಮ್ ಟು ಟೈಮ್ ಅದನ್ನು ನಾವು ಸರಿಪಡಿಸ್ಕೊತಾ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅದ್ರ ಬಗ್ಗೆ ಫಾಲೋ ಅಪ್ ಮಾಡ್ಕೊತಾ ಹೋಗಬೇಕು. ದೆನ್ ನೆಕ್ಸ್ಟ್ ದ ಆಫೀಸರ್ ಆಥರೈಸ್ಡ್ ವಿಲ್ ಎಕ್ಸಸೈಸಸ್ ದ ರೈಟ್ಸ್ ಆಫ್ ಅ ಸೆಕ್ಯೂರ್ಡ್ ಕ್ರೆಡಿಟರ್ ಇನ್ ದಿಸ್ ಬಿಹಾಫ್ ಇನ್ ಅಕಾರ್ಡೆನ್ಸ್ ವಿತ್ ದ ರೂಲ್ಸ್ ಮೇಡ್ ಬೈ ದ ಸೆಂಟ್ರಲ್ ಗವರ್ನಮೆಂಟ್. ಸೊ ಇಲ್ಲಿ ಆಫೀಸರ್ಸ್ ಆಥರೈಸ್ಡ್ಗಳು ಏನಿರ್ತಾ ಹೋಗುತ್ತೆ ಅವರ ಒಂದು ರೈಟ್ಸ್ಗಳನ್ನು ನಾವು ಸೆಕ್ಯೂರ್ಡ್ ಮಾಡ್ತಾ ಹೋಗಬೇಕು. ಆಮೇಲೆ ಅವರ ಒಂದು ಕ್ರೆಡಿಟರ್ನ ಬಿಹಾಫ್ ಆಗಿ ನಾವು ರೂಲ್ಸ್ಗಳನ್ನು ಗವರ್ನಮೆಂಟ್ಗಳಿಂದ ಕೊಡ್ತಾ ಹೋಗ್ತಾರೆ. ಸೆಂಟ್ರಲ್ ಗವರ್ನಮೆಂಟು ಕ್ರೆಡಿಟಾರಿನ ಬಿಹಾಫ್ ಆಗಿ ನಮಗೆ ರೂಲ್ಸ್ಗಳನ್ನು ಕೊಡ್ತಾ ಹೋಗುತ್ತೆ. ಆ್ಯಂಡ್ ಅಪೀಲ್ ಅಗೇನ್ಸ್ಟ್ ದ ಆ್ಯಕ್ಷನ್ ಆಫ್ ಎನಿ ಬ್ಯಾಂಕ್ ಆಫ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಟು ದ ಕನ್ಸರ್ನ್ ಬೈ ದ ಡೆಟ್ ರಿಕವರಿ ಟ್ರಿಬ್ಯುನಲ್. ಸೊ ನಾವು ನಿನ್ನೆ ಕ್ಲಾಸಲ್ಲಿ ನೋಡ್ತಾ ಹೋದ್ವಿ ಅಲ್ವಾ, ಡೆಟ್ಸ್ ರಿಕವರಿ ಟ್ರಿಬ್ಯುನಲ್ ಅಂತ ಬಂದಾಗ ಇಲ್ಲಿ ನಾವೇನಾದರೂ ಅದನ್ನು ಲೈಕ್ ಅವರಿಗೆ ಕೊಟ್ಟಿದ್ದೀವಿ ಅಂತಂದಾಗ ಆಫೀಸರ್ ಸೆಂಟ್ರಲ್ ಗವರ್ನಮೆಂಟಿಂದ ರೂಲ್ಸನ್ನು ತರ್ತಾ ಹೋಗ್ತಾರೆ. ಅದನ್ನು ಮತ್ತೆ ರೀಪೇ ಮಾಡೋಕ್ಕಾಗಿಲ್ಲ ಅಂತಂದಾಗ ಡೆಟ್ ರಿಕವರಿ ಅಂದರೆ ನಮ್ಮ ಬ್ಯಾಂಕಿಂದ ಎಷ್ಟು ಹೋಗಿರುತ್ತೋ ಅಷ್ಟು ಅಮೌಂಟನ್ನು ನಾವು ಡೆಟ್ ರಿಕವರಿ ಅಂತ ಮಾಡ್ಕೋತಾ ಹೋಗಬೇಕು. ಟ್ರಿಬ್ಯುನಲ್ ಅಂತಂದರೆ ಬಿಫೋರ್ ಗೋಯಿಂಗ್ ಟು ದ ಲಿಟಿಗೇಷನ್ ಇಸ್ ನಥಿಂಗ್ ಬಟ್ ಲೀಗಲಿ ಅಂದರೆ ಕೋರ್ಟು ಕಚೇರಿಗಳಿಗೆ ಹೋಗೋಕ್ಕಿಂತ ಮುಂಚೆ ನಮ್ಮಲ್ಲೇ ನಾವು ಅದನ್ನು ಹೇಗೆ ಸಾಲ್ವ್ ಮಾಡ್ಕೋಬೇಕು ಅನ್ನೋಂಥದ್ದನ್ನು ಅಪಿಲೆಂಟ್ ಡೆಟ್ಸ್ ರಿಕವರಿ ಟ್ರಿಬ್ಯುನಲ್ ಅಂತ ಕರಿತಾ ಹೋಗ್ತೀವಿ. Then next ಬರುವಂಥದ್ದು the central government may set up a cause to be set up a central registry for the purpose of registration of transactions relating to the securitization, asset reconstruction and creation of the security interest. So central government ಏನು ಮಾಡ್ತಾ ಹೋಗುತ್ತೆ, ಇಲ್ಲಿ ರಿಜಿಸ್ಟ್ರೇಷನ್ ಆಫ್ ಎ ಟ್ರಾನ್ಸಾಕ್ಷನ್ ಹೆಂಗೆ ಮಾಡಬೇಕು, ಆ ಸೆಕ್ಯೂರಿಟೈಸೇಷನ್ಸ್ಗಳನ್ನು ಯಾವ ರೀತಿ ಮಾಡ್ತಾ ಹೋಗಬೇಕು, ಆಮೇಲೆ ARC ಅಂತ ಕರಿತಾ ಹೋಗ್ತೀವಿ, ಅಸೆಟ್ ರೀಕನ್ಸ್ಟ್ರಕ್ಷನ್ಸ್ಗಳನ್ನು ಯಾವ ರೀತಿ ಮಾಡ್ತಾ ಹೋಗಬೇಕು. ಸೊ ಇದೆಲ್ಲದರ ಬಗ್ಗೆಯೂ ಕೂಡ ಸೆಂಟ್ರಲ್ ಗವರ್ನಮೆಂಟು ಅದ್ರ ಬಗ್ಗೆ ಇಶ್ಯೂಸ್ಗಳು ಏನು ಕಾಸಸ್ಗಳಾಗುತ್ತೆ ಅದಕ್ಕೆ ಏನಂತೀವಿ ದಾರಿಗಳನ್ನು ನೋಡ್ಕೊತಾ ಹೋಗುತ್ತೆ. ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಅ ಪ್ರಪೋಸ್ಡ್ ಲೆಜಿಗೇಷನ್ಸ್ ಇನಿಷಿಯಲಿ ಟು ಬ್ಯಾಂಕ್ಸ್ ಆ್ಯಂಡ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಎಂಪವರ್ ಆಫ್ ದ ಸೆಂಟ್ರಲ್ ಗವರ್ನಮೆಂಟ್ ಟು ಎಕ್ಸ್ಟೆಂಡ್ ದ ಅಪ್ಲಿಕೇಶನ್ ಆಫ್ ದ ಪ್ರಪೋಸ್ಡ್ ಲಿಟಿಗೇಷನ್ಸ್ ಆಫ್ to non-banking financial companies and other entities. So application of a proposed litigations ಏನಿರ್ತಾ ಹೋಗುತ್ತಲ್ಲ ಆ ಅಪ್ಲಿಕೇಶನ್ಸ್ಗಳನ್ನು ನಾವು ಲೆಜಿಸ್ಲೇಷನ್ಸ್ ಅಂತಂದರೆ ಲೈಕ್ ಸೆಂಟ್ರಲ್ ಗವರ್ನಮೆಂಟಿಂದ ಅಪ್ಲಿಕೇಶನ್ಸ್ಗಳನ್ನು ತಗೋಬೇಕು ಅಂತಂದರೆ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸಿಗೆ ಮತ್ತು ಅದರ್ ಎಂಟಿಟೀಸ್ಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಇರ್ತಾ ಹೋಗುತ್ತೆ. ಅದನ್ನು ಎಂಪವರ್ ಮಾಡೋದಕ್ಕೆ ನಮಗೆ ಈ ಸರ್ಫೆಕ್ಸ್ ಆ್ಯಕ್ಟ್ಗಳು ಹೆಲ್ಪ್ ಮಾಡ್ತಾ ಹೋಗುತ್ತೆ. Then non-applications of a proposed legislations to security interest in agriculture land loans less than a rupees 1 lakh and cases where 80% of the loans is repaid by the borrower. ಸೊ ನಾನ್ ಅಪ್ಲಿಕೆಂಟ್ಸ್ ಅಂತ ಇರ್ತಾ ಹೋಗುತ್ತೆ, ನಾನ್ ಅಪ್ಲಿಕೆಂಟ್ಸ್ ಬ್ಯಾಂಕ್ಸ್ ಅಂತ ಬರ್ತಾ ಹೋಗುತ್ತೆ. ಅಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಅಗ್ರಿಕಲ್ಚರ್ ಲ್ಯಾಂಡು ಲೋನ್ಸು ಅವೆಲ್ಲ ಕೊಟ್ಟಿರ್ತಾರಲ್ವ, ಲೈಕ್ ಲೋನ್ಸನ್ನು ಲೆಸ್ ದೆನ್ 1 lakh ರೂಪೀಸ್ಗಳನ್ನ ತನಕ ಕೊಡ್ತೀವಿ ಅಂತಂದರೆ ಅಲ್ಲಿ 80% ಆಫ್ ಲೋನ್ಸನ್ನ ರೀಪೇ ಮಾಡ್ತಾ ಹೋಗ್ತಾರೆ ಬಾರೋವರ್. ಇನ್ 20% ಗವರ್ನಮೆಂಟಿಂದ ಅದೇನು ಏನಂತೀವಿ ಸಾಲ ಮನ್ನಾ ಅಂತೆಲ್ಲ ಬರುತ್ತಲ್ಲ ಆ ರೀತಿಯಲ್ಲಿ ಅದು ಬರ್ತಾ ಹೋಗಬೇಕು ಅಂತ ಹೇಳ್ತಾ ಹೋಗ್ತೀವಿ. ದೆನ್ ನೆಕ್ಸ್ಟು ಫಾರ್ಮೇಷನ್ ಆಫ್ ಸ್ಯಾರಿಫ್ಸ್ ಆ್ಯಕ್ಟ್ ಅಂತ ಕರಿತಾ ಹೋಗ್ತೀವಿ. ಸೊ ಫಾರ್ಮೇಷನ್ ಆಫ್ ಸ್ಯಾರಿಫ್ಸ್ ಆ್ಯಕ್ಟ್ ಅಂತ ಬಂದಾಗ ಟು ರೆಗ್ಯುಲೇಟ್ ದ ಸೆಕ್ಯೂರಿಟೈಸೇಷನ್ ಆ್ಯಂಡ್ ರೀಕನ್ಸ್ಟ್ರಕ್ಷನ್ ಆಫ್ ಎ ಫಿನಾನ್ಷಿಯಲ್ ಅಸೆಟ್ಸ್ ಅಂದರೆ ಫಸ್ಟು ಇದೇನಕ್ಕೆ ಬಂದಿದೆ ಅಂತಂದರೆ ರೆಗ್ಯುಲೇಷನ್ ಆಫ್ ಎ ಸೆಕ್ಯೂರಿಟೈಸೇಷನ್ ಮತ್ತು ರೀಕನ್ಸ್ಟ್ರಕ್ಷನ್ ಆಫ್ ಫಿನಾನ್ಷಿಯಲ್ ಅಸೆಟ್ಸನ್ನು ರೆಗ್ಯುಲೇಟ್ ಮಾಡೋದಕ್ಕೆ ಬಂದಿದೆ. ದೆನ್ ನೆಕ್ಸ್ಟು ಎನ್ಫೋರ್ಸ್ಮೆಂಟ್ ಆಫ್ ಸೆಕ್ಯೂರಿಟಿ ಇಂಟ್ರೆಸ್ಟ್. ಸೊ ನಾವು ಆಗಲೇ ನೋಡ್ದಂಗೆ ಇದರೊಳಗಡೆ ಸೆಕ್ಯೂರಿಟೈಸೇಷನ್ ಒಂದು, ರೀಕನ್ಸ್ಟ್ರಕ್ಷನ್ ಆಫ್ ಫಿನಾನ್ಷಿಯಲ್ ಅಸೆಟ್ಸ್ ಒಂದು, ಮತ್ತು ಸೆಕ್ಯೂರಿಟಿ ಇಂಟ್ರೆಸ್ಟ್ಗಳನ್ನು ಮಾಡೋದಕ್ಕೋಸ್ಕರನೇ ಈ ಸರ್ಫೆಕ್ಸ್ ಅನ್ನೋ ಆ್ಯಕ್ಟ್ಗಳನ್ನು ಬರ್ತಾ ಹೋಗಿರೋವಂಥದ್ದು. ದೆನ್ ನೆಕ್ಸ್ಟು ಮ್ಯಾಟರ್ಸ್ ಕನೆಕ್ಟೆಡ್ ದೇರ್ ವಿತ್ ಇನ್ ಇನ್ಸಿಡೆನ್ಷಿಯಲ್ ದೇರ್ ಟು ಅಂತ ನೋಡೋದಾದರೆ ಇದರೊಳಗಡೆ ಇಟ್ ಈಸ್ ಎಕ್ಸ್ಟೆಂಡೆಡ್ ದ ಹೋಲ್ ಆನ್ ಇಂಡಿಯಾ.
ಇಂಡಿಯಾದಲ್ಲಿ ಇದು ಎಕ್ಸ್ಟೆಂಡ್ ಮಾಡಿದ್ದೀವಿ. ಇದನ್ನು ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ಕರಿತಾ ಹೋಗ್ತೀವಿ ಆಫ್ 2002. ಯಾಕೆ ಅಂತಂದರೆ ನರಸಿಂಹ ಕಮಿಟಿ ಅದರದ್ದೇ ಅಪ್ಪರ್ ವರ್ಷನನ್ನು ಅಮೆಂಡ್ಮೆಂಟ್ ಆ್ಯಕ್ಟ್ ಆಗಿರೋವಂಥದ್ದು. ಅಮೆಂಡ್ಮೆಂಟ್ ಅಂತಂದರೆ ಇರೋವಂಥದ್ದನ್ನು ಸ್ವಲ್ಪ ಚೇಂಜಸ್ ಮಾಡಿರೋದನ್ನು ಅಮೆಂಡ್ಮೆಂಟ್ ಅಂತ ಕರಿತಾ ಹೋಗ್ತೀವಿ. And Security Interest and Recovery of Debt Laws and Miscellaneous Provisions Amendment Act of 2016. ನೆಕ್ಸ್ಟ್ ಅದು ಅಮೆಂಡ್ಮೆಂಟ್ ಆಗಿರೋವಂಥದ್ದು ಎಲ್ಲಿ 2016 ಆಗ್ತಾ ಹೋಯಿತು. ಅದರ ಲಾ ಏನಪ್ಪ ಅಂತಂದರೆ ರಿಕವರಿ ಆಫ್ ದ ಇಂಟ್ರೆಸ್ಟ್ ಆ್ಯಂಡ್ ರಿಕವರಿ ಆಫ್ ದ ಡೆಟ್ ಲಾಸ್ ಆ್ಯಂಡ್ ಮಿಸಲೇನಿಯಸ್ ಪ್ರಾವಿಷನ್ಸ್ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಆಮೇಲೆ ಅದು ಮಿಸಲೇನಿಯಸ್ ಪ್ರಾವಿಷನ್ಸ್ನ 2016 ಆಗಿರೋವಂಥದ್ದನ್ನು ಪಬ್ಲಿಷ್ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಏನು ಹೇಳ್ತಾ ಹೋಗ್ತಾರಪ್ಪ ಅಂತಂದರೆ ಸೆಕ್ಯುರಿಟೈಸೇಷನ್ ಆ್ಯಂಡ್ ರೀಕನ್ಸ್ಟ್ರಕ್ಷನ್ ಆಫ್ ಫಿನಾನ್ಷಿಯಲ್ ಅಸೆಟ್ಸ್, ಎನ್ಫೋರ್ಸ್ ಆ್ಯಂಡ್ ಸೆಕ್ಯೂರಿಟಿ ಇಂಟ್ರೆಸ್ಟ್ ಆ್ಯಕ್ಟ್ ಬರ್ತಾ ಹೋಗುತ್ತೆ. ಮತ್ತು ರಿಕವರ್ ಆಫ್ ಡೆಟ್ ಡ್ಯೂ ಟು ದ ಬ್ಯಾಂಕ್ಸ್ ಇನ್ ದ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಕ್ಟ್ ಆಫ್ 1993. ಸೊ 1993 ಒಳಗಡೆ 1991 ಆದಮೇಲೆ 1993 ಒಳಗಡೆ ಏನು ಮಾಡ್ತಾ ಹೋಗಿದ್ದಾರೆ, ರಿಕವರಿ ಆಫ್ ಡೆಟ್ ಡ್ಯೂ ಬ್ಯಾಂಕ್ಸ್, ಯಾವ ರೀತಿ ಡೆಟ್ಗಳನ್ನು ರಿಕವರ್ ಮಾಡ್ತಾ ಹೋಗಬೇಕು ಬ್ಯಾಂಕ್ಸಲ್ಲಿ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ಅಂತ ಹೇಳ್ಬಿಟ್ಟು ಅದರ ಆ್ಯಕ್ಟ್ ಬಂತಾ ಹೋಯಿತು. ದೆನ್ ನೆಕ್ಸ್ಟು ಇಂಡಿಯನ್ ಸ್ಟ್ಯಾಂಪ್ ಆ್ಯಕ್ಟ್ ಆಫ್ 1899 ಮತ್ತು ಡೆಪಾಸಿಟ್ಸ್ ಆ್ಯಕ್ಟ್ ಆಫ್ 1996. ಸೊ ಇದೆಲ್ಲದರದ್ದು ಫಾರ್ಮೇಷನ್ ಒಳಗಡೆ ಸ್ಯಾರಿಫ್ಯಾಕ್ಸ್ ಆ್ಯಕ್ಟ್ ಆಫ್ 2002 ಬರ್ತಾ ಹೋಗುತ್ತೆ. ದೆನ್ ನೆಕ್ಸ್ಟ್ ನೋಡೋದಾದರೆ ದ ಲಾಸ್ಟ್ ಟಾಪಿಕ್ ದಟ್ ಈಸ್ ಬೆಸೆಲ್. ಸೊ ಬೆಸೆಲ್ BIS ಹಿಸ್ಟ್ರಿ ನೋಡ್ತಾ ಹೋಗ್ತೀವಿ, ನೀಡು, ಮಿಷನ್ನು, ಆಬ್ಜೆಕ್ಟಿವ್ಸ್ ಇದೆಲ್ಲ ನೋಡ್ತಾ ಹೋಗ್ತೀವಿ. ಫಸ್ಟು ಬೆಸೆಲ್ ಅಂದರೆ ಏನಂತ ನೋಡೋದಾದರೆ ದ ಬೆಸೆಲ್ ಕಮಿಟಿ ಇನಿಷಿಯಲಿ ನೇಮ್ಡ್ ದ ಕಮಿಟಿ ಆನ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಂಡ್ ಸೂಪರ್ವೈಸನ್ ಪ್ರಾಕ್ಟೀಸಸ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ದ ಸೆಂಟ್ರಲ್ ಬ್ಯಾಂಕ್ ಗವರ್ನ್ಸ್ ಆಫ್ ದ group of 10 countries at the end of 1974 in the aftermath of serious disturbance in the international currency by banking markets, notably the failure of the bank house arrest in West German. ಸೊ ಈ ಒಂದು ಬೆಸೆಲ್ ಕಮಿಟಿ ಅನ್ನುವಂಥದ್ದು ಏನಪ್ಪ ಅಂತಂದರೆ ಅದು ನೇಮ್ ಆಗಿರೋದು ಬ್ಯಾಂಕಿಂಗ್ ರೆಗ್ಯುಲೇಷನ್ಸ್ನ ಮತ್ತು ಸೂಪರ್ವೈಸನ್ಸ್ನ ಮಾಡೋದಕ್ಕೋಸ್ಕರ. ಇಲ್ಲಿ ಸೆಂಟ್ರಲ್ ಬ್ಯಾಂಕ್ ಆಫ್ ಒಂದು 10 ಕಂಟ್ರಿಯ ಸೆಂಟ್ರಲ್ ಬ್ಯಾಂಕ್ಗಳು ಸೇರಿಬಿಟ್ಟು ಇದೇನು ಮಾಡ್ತಾ ಹೋಗಿದ್ದಾರೆ, ಈ ಒಂದು ಬೆಸೆಲ್ ಅನ್ನೋವಂಥದ್ದನ್ನು ಕಂಡುಹಿಡಿದಿದ್ದಾರೆ. ಅದು ಯಾವಾಗ 1974. ಏನಪ್ಪ ಅಂತಂದರೆ 10 ದೇಶಕ್ಕೂ ಒಂದು ಸ್ಟ್ಯಾಂಡರ್ಡ್, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಂತ ಕರಿತಾ ಹೋಗ್ತೀವಿ. ಈ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸು ನಮಗೆ ಏನು ಮಾಡ್ತಾ ಹೋಗುತ್ತೆ ಅಂದರೆ ನಮ್ಮ ಬ್ಯಾಂಕಲ್ಲಿ ಏನು ಸೆಂಟ್ರಲ್ ಗವರ್ನಮೆಂಟ್ಸ್ಗಳಲ್ಲಿ ಸೆಂಟ್ರಲ್ ಬ್ಯಾಂಕ್ಸ್ಗಳು ಇರ್ತಾ ಹೋಗುತ್ತಲ್ವಾ. ಲೈಕ್ ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯಾದಲ್ಲಿ ಅಂತ ಬಂದಾಗ RBI, US ಅಲ್ಲಿ ಅಂತ ಬಂದಾಗ ಫೆಡ್ರಲ್ ಬ್ಯಾಂಕ್. ಸೊ ಈ ರೀತಿಯ ಕೆಲವೊಂದು ಸೆಂಟ್ರಲ್ ಬ್ಯಾಂಕ್ಸ್ಗಳನ್ನು ಸೇರಿಸ್ಬಿಟ್ಟು 10 ಕಂಟ್ರಿಯ ಬ್ಯಾಂಕ್ಗಳು ಸೇರಿಬಿಟ್ಟು ಬೆಸೆಲ್ ಅನ್ನೋ ಅಂಥ ಒಂದು ಸ್ಟ್ಯಾಂಡರ್ಡ್, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗಳನ್ನು ಕೊಡ್ತಾ ಹೋದರು. ಸೊ ಇವ್ರು ಏನಪ್ಪ ಅಂತ ನೋಡಿದ್ರೆ ದ ಕಮಿಟಿ ಹೆಡ್ ಕ್ವಾರ್ಟರ್ಸ್ ಆಫ್ ದ ಬ್ಯಾಂಕ್ ಆಫ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ ಇನ್ ಬೆಸೆಲ್. ಸೊ ಬೆಸೆಲ್ ಅನ್ನೋ ಒಂದು ಪ್ಲೇಸು, ಆ ಪ್ಲೇಸ್ ಎಲ್ಲಿದೆ ಅಂತ ನೋಡಿದ್ರೆ ಸ್ವಿಟ್ಜರ್ಲ್ಯಾಂಡಲ್ಲಿ ಇದೆ. ಓಕೆನಾ. ಸೊ ವಾಸ್ ಎಸ್ಟಾಬ್ಲಿಷ್ ಟು ಎನ್ಹಾನ್ಸ್ ದ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಬೈ ಇಂಪ್ರೂವಿಂಗ್ ದ ಕ್ವಾಲಿಟಿ ಆಫ್ ಬ್ಯಾಂಕಿಂಗ್. ಸೊ ಇದು ಏನಕ್ಕೆ ಬಂತಪ್ಪ ಅಂದರೆ ಫಿನಾನ್ಷಿಯಲ್ನ ಸ್ಟೇಬಲ್ ಮಾಡ್ತಾ ಹೋಗಬೇಕು, ಇಂಪ್ರೂವ್ ಮಾಡ್ತಾ ಹೋಗಬೇಕು ಕ್ವಾಲಿಟಿ ಆಫ್ ಬ್ಯಾಂಕಿಂಗ್. ಅದು ಎಲ್ಲಿ, ವರ್ಲ್ಡ್ ವೈಡಲ್ಲಿ. ಸೊ ವರ್ಲ್ಡ್ ವೈಡಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇದನ್ನು ಆ್ಯಕ್ಚುಲಿ ಮಾಡ್ಕೊಂಡಿದ್ದು ಎಂಡ್ ಆಫ್ ದ 1974 ಒಳಗಡೆ ಮಾಡಿಕೊಂಡ್ರು. ಬಟ್ ಲೇಟರ್ ಆನ್ ಇದನ್ನು ಫಸ್ಟ್ ಮೀಟಿಂಗ್ನ ಎಲ್ಲಿ ತೊಗೊಂಡ್ರು ಅಂತಂತಂದರೆ ಮೀಟಿಂಗ್ ಟುಕ್ ಪ್ಲೇಸ್ ಇನ್ ದ ಫೆಬ್ರವರಿ 1975. ಸೊ 1975 ಒಳಗಡೆ ಒಂದು ಮೀಟಿಂಗನ್ನು ಪ್ಲೇಸ್ ಮಾಡ್ತಾ ಹೋದರು. ಮೀಟಿಂಗ್ ಹ್ಯಾವ್ ಬೀನ್ ಹೆಲ್ಡ್ ರೆಗ್ಯುಲರ್ಲಿ 3 or 4 times ಫಾರ್ ಅ ಇಯರ್ ಸಿನ್ಸ್. ಸೊ ಒಂದು ಇಯರಲ್ಲಿ 4 ರಿಂದ 5 ಸಲ ಒಂದು ಮೀಟಿಂಗ್ನ ಸ್ಟಾರ್ಟ್ ಮಾಡ್ತಾ ಹೋದರು. ದೆನ್ ಸಿನ್ಸ್ ಇಟ್ ಈಸ್ ಇನ್ಸ್ಪೆಕ್ಷನ್ ಆಫ್ ಅ ಬೆಸೆಲ್ ಕಮಿಟಿ ಹ್ಯಾಸ್ ಎಕ್ಸ್ಪ್ಯಾಂಡೆಡ್ ಇಟ್ಸ್ ಮೆಂಬರ್ಶಿಪ್ ಫ್ರಮ್ ದ G10 ಅಂತಂದರೆ 10 ದೇಶ ಟು 45 ಇನ್ಸ್ಟಿಟ್ಯೂಷನ್ಸ್ ಫ್ರಮ್ 28 ಜುಡಿಸ್ಟ್ರಿಕ್ಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. 10 ದೇಶದಲ್ಲಿ 45 ಇನ್ಸ್ಟಿಟ್ಯೂಷನ್ಸ್ಗಳನ್ನು ನೋಡ್ತಾ ಹೋದರು. ಅದರೊಳಗಡೆ 28 ಜುಡಿಸ್ಟ್ರಿಕ್ಷನ್ಸ್ ಅಂತಂದರೆ ನಮ್ಮ ಕಂಟ್ರೋಲಲ್ಲಿ ಬರುವಂಥದ್ದು ಅಂತ ಹೇಳ್ತಾ ಹೋಗ್ತೀವಿ. ಸೊ ಈ 10 ದೇಶದನ್ನು 28 ಜುಡಿಸ್ಟ್ರಿಕ್ಷನ್ಸಲ್ಲಿ ನೋಡ್ಕೋತಾ ಹೋದರು. ಸ್ಟಾರ್ಟಿಂಗ್ ವಿತ್ ದ ಬೆಸೆಲ್ ಫಸ್ಟ್ ಇಶ್ಯೂಡ್ ಇನ್ ದ 1975. ನೆನ್ಪಿಡ್ಕೊಳ್ಳಿ, ಬೆಸೆಲ್ ಅನ್ನೋವಂಥದ್ದು 1975 ಇಶ್ಯೂ ಆಗ್ತಾ ಹೋಯಿತು. ಅದು ರಿವೈಸ್ ಆಗ್ತಾ ಹೋಯಿತು, ಸೆವೆರಲ್ ಟೈಮ್ಸ್ ರಿವೈಸ್ ಮಾಡ್ತಾ ಹೋದರು. ಕಮಿಟಿ ವಾಸ್ ಎಸ್ಟಾಬ್ಲಿಷ್ ಇನ್ ದ ಸೀರೀಸ್ ಆಫ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಫಾರ್ ದ ಬ್ಯಾಂಕ್ ರೆಗ್ಯುಲೇಷನ್ಸ್. ಬ್ಯಾಂಕಿನ ರೆಗ್ಯುಲೇಷನ್ಸ್ಗಳನ್ನು ಮಾಡೋದಕ್ಕೋಸ್ಕರ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲಿ ಇದು ಇಂಪಾರ್ಟೆಂಟ್ ಆಗ್ತಾ ಹೋಯಿತು. ದೆನ್ ನೆಕ್ಸ್ಟು ಇದರೊಳಗಡೆ ಏನೇನು ಬರ್ತಾ ಹೋಯಿತು ಅಂತಂದರೆ ಬೆಸೆಲ್ 1, ಬೆಸೆಲ್ 2 ಆ್ಯಂಡ್ ಮೋಸ್ಟ್ಲಿ ಬೆಸೆಲ್ 3 ತನಕನೂ ಕೂಡ ಮೋಸ್ಟ್ ರೀಸೆಂಟ್ಲಿ ಬಂದಿರುವಂಥದ್ದು ಬೆಸೆಲ್ 3. ಓಕೆನಾ. ಸೊ ಇಷ್ಟೇ ಬೆಸೆಲ್ ಅನ್ನೋವಂಥದ್ದು ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸು. ಇದನ್ನು 10 ದೇಶದ ಸೆಂಟ್ರಲ್ ಬ್ಯಾಂಕ್ಗಳು ಸೇರಿಬಿಟ್ಟು ಮಾಡ್ಕೊಂಡಿರೋವಂಥದ್ದು ಅಟ್ ದ ಎಂಡ್ ಆಫ್ 1974. ಬಟ್ ಲೇಟರ್ ಆನ್ ಅದನ್ನು ಒಂದು ಕಂಪ್ಲೀಟಾಗಿ ಮಾಡಿಕೊಂಡು ಅಟ್ ದ ಫೆಬ್ರವರಿ 1975 ಒಂದು ಮೀಟಿಂಗ್ನ ಕರೆದುಬಿಟ್ಟು ಒಂದೆಲ್ಲ ರೀತಿಯಲ್ಲಿ ಏನೇನು ಮಾಡಬೇಕು ಅನ್ನೋದನ್ನ ಒಂದು ವರ್ಷದಲ್ಲಿ 4 ರಿಂದ 5 ಮೀಟಿಂಗ್ಗಳನ್ನು ಮಾಡ್ಕೊಂಡ್ಬಿಟ್ಟು ದೇ ಹ್ಯಾವ್ ಬೀನ್ ಡಿಸೈಡೆಡ್. ಅದರೊಳಗಡೆ G10 ಅಂತ ಬಂದರೆ 10 ದೇಶ ಜೊತೆಗೆ
45 ಇನ್ಸ್ಟಿಟ್ಯೂಷನ್ಸ್ ಜೊತೆಗೆ 28 ಜುಡಿಸ್ಟ್ರಿಕ್ಷನ್ಸ್ಗಳಲ್ಲಿ ಬರ್ತಾ ಹೋಯಿತು. ನೆಕ್ಸ್ಟ್ ಇದರೊಳಗಡೆ ಬಂದಿದ್ದು ಇದನ್ನು ಯಾವ್ಯಾವ ರೀತಿ ಬಂದಿದೆ ಅಂದರೆ ಅದೇ ನರಸಿಂಹ ಕಮಿಟಿ 1-2 ಬಂದಿದೆ ಅಲ್ವಾ, ಆ ರೀತಿ ಬೆಸಲಲ್ಲಿ 1-2 ಆ್ಯಂಡ್ ರೀಸೆಂಟ್ಲಿ ಬಂದಿರೋದು ಬೆಸಲ್ 3. ಓಕೆನಾ. ನೆಕ್ಸ್ಟು BSI is a national standard body of India established under the BSI Act of 2016 for the harmonious development of the activities of standardization, marking the quality certification of goods and for matters connected therewith for incidental thereto. BSI has been providing a traceability and tangibility benefits to the national economy in the number of ways, providing the safe, reliable, quality goods, minimizing the health hazards to consumers, promoting as exports and import substitute, control over the proliferations of varieties, etc. through standardization, certification and testing. So BSI ಅನ್ನೋವಂಥದ್ದನ್ನು ನಾವು ಯಾರು ಕಂಡುಹಿಡಿದ್ರು ಅಂತ ನೋಡಿದ್ರೆ ನ್ಯಾಷನಲ್ ಸ್ಟ್ಯಾಂಡರ್ಡ್ ಬೋರ್ಡ್ ಅಂತ ಕರಿತಾ ಹೋಗ್ತೀವಿ. ಆಫ್ ಇಂಡಿಯಾದವರು ಇದನ್ನು ಎಸ್ಟಾಬ್ಲಿಷ್ ಮಾಡ್ತಾ ಹೋದರು, BSI ಆ್ಯಕ್ಟ್ ಆಫ್ 2016 ಅಂತ ಹೇಳಿಬಿಟ್ಟು. ಸೊ ಇದು ಏನಪ್ಪ ಅಂತಂದರೆ ಆಗೋವಂಥ ಹಾರ್ಮೋನಿಯಸ್ ಡೆವಲಪ್ಮೆಂಟ್ಗಳು, ಸ್ಟ್ಯಾಂಡರ್ಡೈಸೇಷನ್. ಇವಾಗ ಯಾವುದೋ ಒಂದು ಪ್ರಾಡಕ್ಟ್ ಬರ್ತಾ ಇದೆ, ಆ ಪ್ರಾಡಕ್ಟಿಗೆ ಅಜಾರ್ಡರ್ಸ್ ಇದೆನಾ ಇಲ್ವಾ ಅಂದರೆ ಲೈಕ್ ಇವಾಗ ನಾವು ಯಾವುದೋ ಫೇಸ್ ಕ್ರೀಮ್ ಹಚ್ಕೋತಾ ಇದ್ದೀವಿ, ಆ ಫೇಸ್ ಕ್ರೀಮಲ್ಲಿ ನಮಗೆ ಲೈಕ್ ತುಂಬಾ ಅಜಾರ್ಡರ್ಸ್ ಯಾವುದಾದ್ರು ಇದೆನಾ, ಇಲ್ಲ ನಾವು ಯೂಸ್ ಮಾಡ್ತಿರೋ ಕೆಮಿಕಲ್ ಯಾವುದಾದ್ರೂ ಏನಾದರೂ ಎನ್ವಿರಾನ್ಮೆಂಟಿಗೆ ಅಜಾರ್ಡರ್ಸ್ ಇದೆನಾ, ನಮಗೆ ಅಜಾರ್ಡರ್ಸ್ ಇದೆನಾ, ಕನ್ಸ್ಯೂಮರ್ಸಿಗೆ ಇದೆನಾ, ಆಮೇಲೆ ಏನಾದರೂ ಗೂಡ್ಸ್ ರಿಲೇಯಬಲ್ ಇದೆನಾ, ಯಾವುದಾದ್ರು ಮೋಸ ಮಾಡ್ತಾ ಇದ್ದಾರಾ. ಸೊ ಈ ರೀತಿ ಏನೇ ಒಂದು ದೋಖಗಳಿದಾವ ಏನು ಅಂತ ನೋಡುವಂಥದ್ದು, ಮತ್ತು ಇರೋವಂಥ ಪ್ರಾಡಕ್ಟ್ಗಳನ್ನು ಸ್ಟ್ಯಾಂಡರ್ಡೈಸೇಷನ್ ಮಾಡಿ ಅದಕ್ಕೆ ಒಂದು ಸರ್ಟಿಫಿಕೇಟ್ಸ್ ಕೊಡುವಂಥದ್ದು. ಇವಾಗ ಎಲ್ಲ ಪ್ರಾಡಕ್ಟ್ ಮೇಲ್ಗಡೆನೂ ಕೂಡ ಗವರ್ನಮೆಂಟಿಂದು ಹೇಗೆ ಅಪ್ಲಿಕೇಶನ್ಸ್ ಇರ್ತಾ ಹೋಗೋದು ನೋಡಿ, ಇಟ್ ಈಸ್ ಪ್ರಮೋಟೆಡ್ ಅಂತ ಹೇಳ್ಬಿಟ್ಟು, ಇಲ್ಲ ಅಂತಂದರೆ ಇಂಡಿಯಾ ಗವರ್ನಮೆಂಟಿಂದು ಏನದು ಹೆಲ್ಮೆಟ್ಗಳಲ್ಲಿ ಬರ್ತಾ ಹೋಗುತ್ತೆ ನೋಡಿ, ಇಂಡಿಯನ್ದಿರುತ್ತೆ ಅಂತ ಹೇಳ್ಬಿಟ್ಟು, ಅಂದರೆ ಲೈಕ್ ಅಥಾರೈಸ್ಡ್ ಆಗಿರುತ್ತೆ ಗವರ್ನಮೆಂಟಿಂದು ಅಂತ. ಸೊ ಅಂಥದ್ದನ್ನು ಏನು ಮಾಡ್ತಾ ಹೋದ್ರು, ಈ BSI ಮಾಡ್ತಾ ಹೋಯಿತು. ಕೀಪಿಂಗ್ ಇನ್ ಅ ವ್ಯೂ ದ ಇಂಟ್ರೆಸ್ಟ್ ಆಫ್ ಎ ಕನ್ಸ್ಯೂಮರ್ ಆಸ್ ವೆಲ್ ಆಸ್ ಅ ಇಂಡಸ್ಟ್ರಿ, BSI ಈಸ್ ಇನ್ವಾಲ್ವ್ಡ್ ಇನ್ ದ ವೇರಿಯಸ್ ಆಕ್ಟಿವಿಟೀಸ್ ಗಿವನ್ ಬಿಲೋ. ಸೊ ಈ BSI ಏನು ಮಾಡ್ತಾ ಹೋಯ್ತಪ್ಪ ಅಂತ ನೋಡೋದಾದರೆ ಸ್ಟ್ಯಾಂಡರ್ಡ್ಸ್ ಫಾರ್ಮುಲೇಷನ್ಸ್ ಮಾಡ್ತಾ ಹೋಯಿತು. ಇವಾಗ ಒಂದು ಪ್ರಾಡಕ್ಟ್ ಅಂತಂದರೆ ಇದೇ ರೀತಿ ಸ್ಟ್ಯಾಂಡರ್ಡ್ಸ್ ಇರಬೇಕು ಅಂತ ಫಾರ್ಮುಲೇಷನ್ ಮಾಡ್ತಾ ಹೋಯಿತು. ಪ್ರಾಡಕ್ಟ್ ಸರ್ಟಿಫಿಕೇಷನ್ಸ್, ಸೊ ಒಂದು ಪ್ರಾಡಕ್ಟ್ ಚೆನ್ನಾಗಾಗಿದೆ, ಪ್ರಾಡಕ್ಟ್ ಎಕ್ಸ್ಪರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸರ್ಟಿಫಿಕೇಷನ್ಸ್ಗಳನ್ನು ಸ್ಕೀಮ್ಗಳನ್ನು ಮಾಡ್ತಾ ಹೋಯಿತು. ದೆನ್ ಕಂಪಲ್ಸರಿ ರಿಜಿಸ್ಟ್ರೇಷನ್ ಸ್ಕೀಮ್, ಯಾವುದಾದ್ರೂ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡ್ತಿದ್ದೀರಿ ಅಂತಂದರೆ ನೀವು ಕಂಪಲ್ಸರಿ ಗವರ್ನಮೆಂಟ್ ಅಂಡರಲ್ಲಿ ಕಂಪಲ್ಸರಿ ರಿಜಿಸ್ಟ್ರೇಷನ್ ಆಗಬೇಕು ಅಂತ ಹೇಳ್ತಾ ಹೋಯಿತು. ದೆನ್ ಫಾರಿನ್ ಮ್ಯಾನುಫ್ಯಾಕ್ಚರ್ಸ್ ಏನಾದರೂ ಇದ್ದು ಅವ್ರು ನಮ್ಮ ದೇಶದಲ್ಲಿ ಮಾರ್ತಾರೆ ಅಂತಂದರೆ ಅವರು ಕೂಡ ಸರ್ಟಿಫಿಕೇಷನ್ಸ್ಗಳನ್ನು ತಗೋತಾ ಹೋಗಬೇಕು. ದೆನ್ ಹಾಲ್ ಮಾರ್ಕಿಂಗ್ ಸ್ಕೀಮ್ ಅಂತ ಹೇಳ್ತಾ ಹೋಗ್ತೀವಿ, ಅಂದರೆ ನಾವು ಯಾವ ರೀತಿ ಒಂದು ಮಾರ್ಕ್ಗಳನ್ನು ಮಾಡ್ಕೋತಾ ಹೋಗಬೇಕು ಅಂತಲೂ ಕೂಡ ಹೇಳ್ತಾ ಹೋಯಿತು. ದೆನ್ ಲ್ಯಾಬೊರೇಟರಿ ಸರ್ವಿಸಸ್, ಸೊ ಲ್ಯಾಬೊರೇಟರಿ ಸರ್ವಿಸಸ್ನ ಕೊಡ್ತಾ ಇದ್ದಾರೆ ಅಂದರೆ ಅದನ್ನು ಕೂಡ ಯಾವ ರೀತಿ ಮಾಡ್ತಾ ಹೋಗಬೇಕು ಅಂತ ಹೇಳ್ತಾ ಹೋಯಿತು. ದೆನ್ ನೆಕ್ಸ್ಟು ಸೇಲ್ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಸೇಲ್ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಯಾವ ರೀತಿ ಸೇಲ್ ಮಾಡಬೇಕು, ಕನ್ಸ್ಯೂಮರ್ ಅಫೇರ್ಸ್ ಆ್ಯಕ್ಟ್ ಯಾವ ರೀತಿ ಇರ್ತಾ ಹೋಗಬೇಕು, ಸೊ ಇನ್ಫಾರ್ಮೇಷನ್ ಸರ್ವಿಸಸ್ ಯಾವ ರೀತಿ ಇರ್ತಾ ಹೋಗಬೇಕು. ಸೊ ಇದೆಲ್ಲ ರೀತಿಯಲ್ಲೂ ಕೂಡ BSI ಏನು ಮಾಡ್ತಾ ಹೋಗ್ತು, ಇಂಡಿಯಾನ ಸ್ಟ್ಯಾಂಡರ್ಡ್ಸನ್ನು ಸರ್ಟಿಫಿಕೇಷನ್ಸ್ಗಳನ್ನು ಕೊಡೋದಕ್ಕೆ ಹೆಲ್ಪ್ ಮಾಡ್ತಾ ಹೋಯಿತು. ದೆನ್ ನೆಕ್ಸ್ಟು ವಾಟ್ ಈಸ್ ಅ ಬ್ಯಾಂಕ್ ಫಾರ್ ದ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ BSI ಈಸ್ ನಥಿಂಗ್ ಬಟ್ ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ಸ್. ಸೊ ನಮ್ಮ ಒಂದು ಬ್ಯಾಂಕ್ಗಳನ್ನು ಯಾವ ರೀತಿ ಮಾಡಬೇಕು, ಏನು ಎತ್ತ ಅನ್ನೋವಂಥದ್ದನ್ನು ನಮಗೆ ಇನ್ಫಾರ್ಮೇಷನ್ಸ್ಗಳನ್ನು ಕೊಡ್ತಾ ಹೋಯಿತು. ಸೊ ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ ಅದು ಯಾವಾಗ ಸ್ಟಾರ್ಟ್ ಆಗಿದ್ದು, 1930s ಸ್ಟಾರ್ಟ್ ಆಗ್ತಾ ಹೋಯಿತು. ಅದನ್ನು ಯಾರು ಓನ್ ಮಾಡಿದ್ರು ಅಂದರೆ ಸೆಂಟ್ರಲ್ ಬ್ಯಾಂಕ್ ಆಫ್ ಯುರೋಪ್, ಸೆಂಟ್ರಲ್ ಬ್ಯಾಂಕ್ ಅಂತ ಕರಿತಾ ಹೋಗ್ತೀವಿ. ಅದನ್ನು ECB ಅಂತ ಕರಿತಾ ಹೋಗ್ತೀವಿ. ಯುರೋಪಿನ ಸೆಂಟ್ರಲ್ ಬ್ಯಾಂಕ್ ಅದನ್ನು ಹೋಲ್ಡ್ ಮಾಡಿತ್ತು, ಅವರು ಓನ್ ಮಾಡಿತ್ತು ಅಂತ ಹೇಳ್ತಾ ಹೋಗ್ತೀವಿ. ಇದರೊಳಗಡೆ 7 ಇನ್ಸ್ಟಿಟ್ಯೂಷನ್ಸ್ ಬರ್ತಾ ಹೋಗುತ್ತೆ. ಯುರೋಪಲ್ಲಿ ಸೆಂಟ್ರಲ್ ಬ್ಯಾಂಕ್ ಇರುವಂಥದ್ದು ಎಂಟೈರ್ ಯೂರೋ ಝೋನ್ ಅಂತ ಕರಿತಾ ಹೋಗ್ತೀವಿ ಆಫ್ ಎ ಡಿಫ್ರೆಂಟ್ ಕಂಟ್ರೀಸ್. Then next it serves as a bank for the member of a central bank and its role for the foster international monetary and the policies to the it serves as a bank for the member of the central bank. ಇದು ಏನು ಮಾಡ್ತಾ ಹೋಗುತ್ತೆ ಅಂತಂದರೆ ಮೆಂಬರ್ ಆಫ್ ಎ ಸೆಂಟ್ರಲ್ ಬ್ಯಾಂಕ್ ಆಗಿ ಇದು ವರ್ಕ್ ಆಗ್ತಾ ಹೋಗುತ್ತೆ. ಓಕೆನಾ. ಸೊ BSI ಅಂತಂದರೆ ಏನಪ್ಪ ಅಂದರೆ ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ಸ್, ಇಷ್ಟ ನೆನ್ಪಿಟ್ಕೊಳ್ರಿ. ಇಟ್ ಈಸ್ ಬೇಸ್ಡ್ ಆನ್ ಅ ಬೆಸೆಲಲ್ಲಿ ಇದು ಬೇಸ್ಡ್ ಆಗಿರೋವಂಥದ್ದು. ಆದರೆ ಇದು ಏನದು ಓನ್ಡ್ ಇರೋವಂಥದ್ದು ಯುರೋಪಲ್ಲಿ, ಬಟ್ ಬೆಸೆಲ್ ಸ್ವಿಟ್ಜರ್ಲ್ಯಾಂಡ್ ಆ್ಯಂಡ್ ಇಟ್ಸ್ ಆಪರೇಟ್ಸ್ ರೆಪ್ರೆಸೆಂಟೇಟಿವ್ ಆಫೀಸಸ್ ಇನ್ ಹಾಂಗ್ಕಾಂಗ್ ಆ್ಯಂಡ್ ಮೆಕ್ಸಿಕಾನ್ ಸಿಟಿ ಮತ್ತು ಹಾಂಗ್ಕಾಂಗ್ ಸಿಟೀಸ್ಗಳಲ್ಲಿ ಏನು ಮಾಡ್ತಾ ಹೋಗುತ್ತೆ, ಇದ್ರದ್ದು ಇನ್ಫಾರ್ಮೇಷನ್ಸ್ಗಳು ಅದು ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ, ಆಫೀಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ.
ಓಕೆ. ದೆನ್ ನೆಕ್ಸ್ಟು ಹಿಸ್ಟ್ರಿ ನೋಡೋದಾದರೆ ಈ ಬ್ಯಾಂಕ್ ಆಫ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ ಅನ್ನೋವಂಥದ್ದು ಎಸ್ಟಾಬ್ಲಿಷ್ ಆಗಿರೋವಂಥದ್ದು ಹುಂಗೇನ್ ಅಗ್ರಿಮೆಂಟ್ ಇನ್ 1930 ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. 1930 ಇದಾಗಿರೋವಂಥದ್ದು ಅಮಾಂಗ್ ಜರ್ಮನಿ, ಬೆಲ್ಜಿಯಂ, ಇಟಾಲಿಯನ್, ಫ್ರಾನ್ಸ್ ಆ್ಯಂಡ್ ಯುನೈಟೆಡ್ ಕಿಂಗ್ಡಮ್, ಜಪಾನ್, ಸ್ವಿಟ್ಜರ್ಲ್ಯಾಂಡ್ ಆ್ಯಂಡ್ ಯುನೈಟೆಡ್ ಸ್ಟೇಟ್ಸ್. ಇಲ್ಲೆಲ್ಲದೂ ಕೂಡ ಏನಾಗ್ತಾ ಹೋಯಿತು, ಆಫೀಸಸ್ನ ಓಪನ್ ಆಗ್ತಾ ಹೋಯಿತು. ಫಸ್ಟ್ ಆಫೀಸಸ್ಸು ಅದು ಎಲ್ಲಿ ಅಂತ ನೋಡಿದ್ರೆ May 17, 1930 ಫಸ್ಟ್ ಆಫೀಸು ಓಪನ್ ಆಗ್ತಾ ಹೋಯಿತು. ಇದು ಮೇನ್ ರೋಲ್ ಏನಪ್ಪ ಅಂತಂದರೆ collect, administrate and distribute the re-operations and that is imposed by the German government by the territory of the Wallacen after the World War I ಆದಮೇಲಿಂದ ಎಲ್ಲ ಒಂದು ಲೈಕ್ ಏನು ಅಡ್ಮಿನಿಸ್ಟ್ರೇಷನ್ನು ಕಲೆಕ್ಟ್ ಮಾಡುವಂಥದ್ದು, ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದನ್ನ ಮಾಡ್ತಾ ಹೋಗಿತ್ತು ಅಂತ ಹೇಳ್ತಾ ಹೋಗ್ತೀವಿ. ದೆನ್ ನೆಕ್ಸ್ಟು ರೋಲ್ ಆಫ್ BSI ಅಂತ ನೋಡಿದ್ರೆ ದ ಟಾಸ್ಕ್ ಆಫ್ ಫೆಸಿಲಿಟೇಟಿಂಗ್ ದ ರಿಪ್ರೆಷನ್ ಪೇಮೆಂಟ್ಸ್ ಬಿಕಮ್ ಅಬ್ಸಲ್ಯೂಟ್ ಆಫ್ಟರ್ ದ Hoover Marathon of June 1931 suspended it. So later on in July 1932, the Lucerne Agreement abolished and the repression payments after the initial functions was terminated. The BSI was then tasked with the foresting ಕಾರ್ಪೊರೇಷನ್ ಬಿಟ್ವೀನ್ ದ ಮೆಂಬರ್ ಸೆಂಟ್ರಲ್ ಬ್ಯಾಂಕ್. ಸೊ ಇದು ಏನು ಮಾಡ್ತಾ ಹೋಗುತ್ತೆ ರೋಲ್ ಅಂತ ನೋಡಿದ್ರೆ ಯಾವ್ಯಾವ ರೀತಿಯಲ್ಲಿ ಏನಾದರೂ ಅಂದರೆ ಲೈಕ್ ಅವಾಗಿನ ಕಾಲದಲ್ಲಿ ಹಿಸ್ಟ್ರೀಸ್ಗಳಲ್ಲಿ ಏನಾಗ್ತಾ ಹೋಯಿತು, ಒಂದೊಂದು ಥರ್ಡ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್, ಫಸ್ಟ್ ವರ್ಲ್ಡ್ ವಾರ್ ಟೈಮಲ್ಲೆಲ್ಲ ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಹೋಗಿತ್ತು. ಅದರ ಪೇಮೆಂಟ್ಸ್ಗಳನ್ನು ಮಾಡುವಂಥದ್ದು, ಫಂಕ್ಷನ್ಸ್ಗಳನ್ನು ಮಾಡುವಂಥದ್ದು ಕಷ್ಟ ಆಗ್ತಿತ್ತು. ಸೊ ಅದನ್ನು ಅಲ್ಲಿ ಆ ಟೈಮಲ್ಲಿ ಇದು ಮಾಡ್ತಾ ಹೋಯಿತು. ದೆನ್ ನೆಕ್ಸ್ಟು ಇದು ಪ್ರೊವೈಡ್ ಎ ಬ್ಯಾಂಕ್ ಫೆಸಿಲಿಟಿ ಟು ಫೆಸಿಲಿಟೇಟ್ ದ ಸೆಂಟ್ರಲ್ ಬ್ಯಾಂಕ್ಸ್ ಆ್ಯಂಡ್ ಕಂಡಕ್ಟ್ ಅ ಮೀಟಿಂಗ್ ಫಾರಮ್ಸ್. ಸೊ ಏನು ಮಾಡ್ತಾ ಹೋಗುತ್ತೆ, ಬ್ಯಾಂಕ್ಸ್ಗಳಿಗೆ ಫೆಸಿಲಿಟೇಟ್ ಮಾಡ್ತಾ ಹೋಗುತ್ತೆ. ಸೆಂಟ್ರಲ್ ಬ್ಯಾಂಕ್ ಆಗಿ ಎಲ್ಲ ಬ್ಯಾಂಕಿಗೆ ಸೆಂಟ್ರಲ್ ಬ್ಯಾಂಕ್ ಆಗಿ ಇದು ವರ್ಕ್ ಮಾಡ್ತಾ ಹೋಗುತ್ತೆ. ದೆನ್ ನೆಕ್ಸ್ಟು ಇದು ಮೀಟಿಂಗ್ಸ್ಗಳನ್ನು ಕಂಡಕ್ಟ್ ಮಾಡಿಬಿಟ್ಟು ಯಾರು ಯಾವ ರೀತಿ ಡೆಲಿಬ್ರೇಟ್ ಮಾಡ್ತಾ ಹೋಗಬೇಕು ಅನ್ನೋವಂಥದ್ದನ್ನ ಇನ್ಫಾರ್ಮೇಷನ್ಸ್ಗಳನ್ನ ಕೊಡ್ತಾ ಹೋಗುತ್ತೆ.